ನೋಡಿ, ವಿನಯ್ ಸೋಮಯ್ಯ ಸೂಸೈಡ್ ಕೇಸ್ ನೀವು ಅಂದ್ಕೊಂಡಷ್ಟು ಸುಲಭ ಇಲ್ಲ. ಆಗಿರೋದು ಒಂದು ಸೂಸೈಡ್ ಅಲ್ಲ, ಎರಡು ಸೂಸೈಡ್. ನೋಡಿ, ನಾ ಬಹಳ ಗಟ್ಟಿ ಧ್ವನಿಯಲ್ಲಿ ಹೇಳ್ತಾ ಇದ್ದೇನೆ, ಮತ್ತೆ ಸಾಕ್ಷ್ಯವನ್ನ ಮುಂದಿಟ್ಟೆ ಹೇಳ್ತಾ ಇದ್ದೀನಿ, ಸುಮ್ಮನೆ ಹೇಳ್ತಾ ಇಲ್ಲ. ಮತ್ತು ಈಗಾಗಲೇ ಡೆತ್ ನೋಟ್ ಅಂತ ಏನ್ ಚರ್ಚೆ ಆಗ್ತಿದೆಯಲ್ಲ, ಒಂದು ಡೆತ್ ನೋಟ್ ಅಲ್ಲ, ಎರಡು ಡೆತ್ ನೋಟ್. ಆಗಿರೋದು ಎರಡು ಆತ್ಮಹತ್ಯೆ ಹಾಗೂ ಸಿಕ್ಕಿರೋದು ಎರಡು ಡೆತ್ ನೋಟ್. ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ನಾನು ನಿಮಗೆ. ವಿನಯ್ ಸೋಮಯ್ಯ ಆತ್ಮಹತ್ಯೆ ಪ್ರಕರಣದ ಬಗ್ಗೆ ಎಲ್ಲ ಚರ್ಚೆ ಮಾಡ್ತಾ ಇದ್ದಾರೆ. ಡೆತ್ ನೋಟ್ ಅಲ್ಲಿ ಇಬ್ಬರು ಶಾಸಕರ ಹೆಸರನ್ನು, ಓರ್ವರು ಕಾಂಗ್ರೆಸ್ ಮುಖಂಡರ ಹೆಸರನ್ನು ಕೂಡ ಬರೆದಿದ್ದಾರೆ. ಯಾರ್ಯಾರ್ದು? ಪೊನ್ನಣ್ಣ ಹಾಗೂ ಮಂತರ್ಗೌಡ ಇಬ್ಬರು ಶಾಸಕರು, ಹಾಗೂ ತಣ್ಣೀರ್ ಮಹೀನಾ ಅವರ ಹೆಸರು, ಕಾಂಗ್ರೆಸ್ ಮುಖಂಡ, ಅವ್ರ ಹೆಸರನ್ನು ಉಲ್ಲೇಖಿಸಿದ್ದಾರೆ ಅಂತ. ಆದ್ರೆ ಯಾರು ಚರ್ಚೆ ಮಾಡದೇ ಇರೋದೇನಪ್ಪಾ ಅಂದ್ರೆ, ಸ್ವಾಮಿ ಆಗಿರೋದು ಒಂದು ಸೂಸೈಡ್ ಅಲ್ಲ, ಎರಡು ಸೂಸೈಡ್. ಸಿಕ್ಕಿರೋದು ಒಂದು ಡೆತ್ ನೋಟ್ ಅಲ್ಲ, ಎರಡು ಡೆತ್ ನೋಟ್. ಯಾವುದು ಎರಡು ಸೂಸೈಡ್? ವಿನಯ್ ಸೋಮಯ್ಯದ ಒಂದು, ಮತ್ತೊಂದು ಯಾವುದು? ಹಾಗೆ ಎರಡು ಡೆತ್ ನೋಟ್ ಯಾವುದು? ನೋಡಿ, ಈ ಪ್ರಕರಣ ಅಗೆದಷ್ಟು ಬಗೆದಷ್ಟು ಏನೆಲ್ಲ ಸಿಗುತ್ತೋ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಆ ರೀತಿಯ ಡೀಟೇಲ್ಸ್ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಅದರಲ್ಲೂ ಕೆಲವು ಮಾಹಿತಿಗಳೆಲ್ಲ ಸಿಕ್ಕಿದೆ. ಆ ಎರಡನೇ ಆತ್ಮಹತ್ಯೆ ಬಗ್ಗೆ ಸಿಕ್ಕಿರುವಂತ ಮಾಹಿತಿ ಅಂತೂ ಬೆಚ್ಚಿ ಬೀಳಿಸೋ ಹಾಗಿದೆ. ಯಾವುದು ಆ ಎರಡನೇ ಆತ್ಮಹತ್ಯೆ? ಯಾವುದು ಆ ಎರಡನೇ ಡೆತ್ ನೋಟ್? ವಿನಯ್ ಸೋಮಯ್ಯ ಆತ್ಮಹತ್ಯೆಯ ಅಸಲಿ ಕಾರಣ ಏನು? ಏನ್ ನಡೆದಿತ್ತು ಹಿನ್ನೆಲೆಯಲ್ಲಿ? ಫೆಬ್ರವರಿಯಲ್ಲಿ ಏನಾಗಿತ್ತು? ಆ ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ. ಆತ್ಮೀಯರೇ, ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ನೋಡಿ, ಸಹಜವಾಗಿ ಈಗ ರಾಜ್ಯಾದ್ಯಂತ ಚರ್ಚೆಯ ಕೇಂದ್ರ ಬಿಂದು ಆಗಿರುವಂತದ್ದು ವಿನಯ್ ಸೋಮಯ್ಯ ಆತ್ಮಹತ್ಯೆ ಪ್ರಕರಣ. ಆದ್ರೆ ಚರ್ಚೆ ಆಗ್ಬೇಕಾದ್ದು ಇದೊಂದೇ ಅಲ್ಲ. ಕೇವಲ ವಿನಯ್ ಸೋಮಯ್ಯ ಆತ್ಮಹತ್ಯೆ ಪ್ರಕರಣ ಒಂದೇ ಅಲ್ಲ, ಮತ್ತು ಒಂದು ಆತ್ಮಹತ್ಯೆ ಪ್ರಕರಣದ ಬಗ್ಗೆ ಚರ್ಚೆ ಆಗಲೇಬೇಕಿದೆ. ಯಾಕಂದ್ರೆ ಒಂದಕ್ಕೊಂದು ಸಂಬಂಧ ಇದೆ ಅಂತ ಹೇಳಿ ಡೆತ್ ನೋಟ್ ಅಲ್ಲೇ ಸ್ಪಷ್ಟವಾಗಿ ಉಲ್ಲೇಖ ಆಗಿರುವಾಗ ಚರ್ಚೆ ಆಗ್ಬೇಕೋ ಬೇಡವೋ? ಯಾವುದು ಎರಡನೇ ಆತ್ಮಹತ್ಯೆ ಯಾವುದು ಹಾಗೂ ಎರಡನೇ ಡೆತ್ ನೋಟ್ ಯಾವುದು? ಆ ಡೆತ್ ನೋಟ್ ಅಲ್ಲಿ ಏನಿದೆ? ವಿನಯ್ ಸೋಮಯ್ಯ ಡೆತ್ ನೋಟ್ ಅಲ್ಲಿ ಏನಿದೆ ಅನ್ನೋ ಮಾಹಿತಿ ನಿಮ್ಗೆ ಈಗಾಗಲೇ ಗೊತ್ತಾಗಿದೆ ಬಹುತೇಕ. ಅವ್ರು ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ. ಅದರಲ್ಲಿ ಪೊನ್ನಣ್ಣ ಹೆಸರನ್ನ ಉಲ್ಲೇಖ ಮಾಡಿದ್ದಾರೆ, ಮಂತರ್ಗೌಡ ಹೆಸರನ್ನ ಉಲ್ಲೇಖ ಮಾಡಿದ್ದಾರೆ, ತಣ್ಣೀರು ಮಹೀನಾ ಹೆಸರನ್ನ ಉಲ್ಲೇಖ ಮಾಡಿದ್ದಾರೆ, ನೇರವಾಗಿ ಆರೋಪ ಮಾಡಿದ್ದಾರೆ. ಏನೆಲ್ಲ ನಡೆದಿದೆ ಘಟನೆಗಳು ಅಂತೇಳಿ ಸಂಪೂರ್ಣವಾಗಿ ವಿವರಿಸಿದ್ದಾರೆ. ಹೀಗಿರುವಾಗ ಬಹಳ ಆಶ್ಚರ್ಯ, ಯಾಕೆ ಹೆಣ್ಣೂರು ಪೊಲೀಸರು ಈ ಪ್ರಕರಣವನ್ನ ದಾಖಲಿಸಿಕೊಳ್ಳುವಾಗ, FIR ಮಾಡುವಾಗ ಶಾಸಕರಿಬ್ಬರ ಹೆಸರನ್ನು ಕೂಡ ಯಾಕೆ FIR ಅಲ್ಲಿ ಉಲ್ಲೇಖಿಸಲಿಲ್ಲ? ಸಹಜವಾಗಿ ಪ್ರಶ್ನೆ ಬರುತ್ತೆ. ಯಾಕಂದ್ರೆ ಡೆತ್ ನೋಟ್ ಅಲ್ಲಿ ಇದ್ದಾಗ ಅಲ್ಲಿ ಉಲ್ಲೇಖ ಆಗ್ಲೇಬೇಕು. ನೀವು ನೆನ್ಪು ಮಾಡ್ಕೊಳ್ಳಿ, ಈಶ್ವರಪ್ಪನವರು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ರಲ್ಲ, ಬೆಳಗಾವಿಯಲ್ಲಿ ಓರ್ವ ಗುತ್ತಿಗೆದಾರ ಇದೇ ರೀತಿ ಆತ ಕೂಡ ವಾಟ್ಸಪ್ ಅಲ್ಲೇ ಕಳಿಸಿದ್ದು. ಈಗ ಪೊನ್ನಣ್ಣ ಹೇಳ್ತಾ ಇದ್ರು, ವಾಟ್ಸಪ್ ಅಲ್ಲಿ ಕಳಿಸಿದ್ದನ್ನ ನೀವು ಡೆತ್ ನೋಟ್ ಅಂತೇಳಿ ಅದನ್ನ ಸಾಕ್ಷಿಯಾಗಿ ಪರಿಗಣನೆ ಮಾಡ್ಲಿಕ್ಕೆ ಆಗುತ್ತಾ ಅನ್ನುವ ಅರ್ಥದಲ್ಲಿ ಅವ್ರು ಮಾತನಾಡ್ತಾ ಇದ್ರು. ಈಶ್ವರಪ್ಪನವ್ರ ಪ್ರಕರಣದಲ್ಲಿ ಆಗಿದ್ದೇನು? ನೇರವಾಗಿ ಈಶ್ವರಪ್ಪನವ್ರ ಹೆಸರನ್ನ ಉಲ್ಲೇಖ ಮಾಡಿ ವಾಟ್ಸಪ್ ಅಲ್ಲಿ ಕಳಿಸಿದ ಮೆಸೇಜ್ನ ಹಿನ್ನೆಲೆಯಲ್ಲಿ ತಾನೆ ಸಿದ್ದರಾಮಯ್ಯನವರು, DK ಶಿವಕುಮಾರ್ ವಿಧಾನಸೌಧ ಮುಂದೆ ಮಲ್ಕೊಂಡ್ಬಿಟ್ರಲ್ರಿ. ಈಗಲೂ ಅದೇ ಅಪ್ಲೈ ಆಗ್ಬೇಕಲ್ವಾ? ನ್ಯಾಯ ಎಲ್ರಿಗೂ ಒಂದೇ ಇರ್ಬೇಕಲ್ವಾ? ಅವ್ರಿಗೊಂದು ನ್ಯಾಯ, ಇವ್ರಿಗೊಂದು ನ್ಯಾಯ, ಅವ್ರಿಗೊಂದು ಕಾನೂನು, ಇವ್ರಿಗೊಂದು ಕಾನೂನು, ಅವ್ರಿಗೊಂದು ಸಂವಿಧಾನ, ಇವ್ರಿಗೊಂದು ಸಂವಿಧಾನ, ಈ ರೀತಿ ಇದೆಯಾ? ಆಗ್ಲೂ ನಾನೇ ಲೈವ್ ರಿಪೋರ್ಟಿಂಗ್ ಮಾಡಿದ್ದೆ, ಈಗಲೂ ಕೂಡ ನಾನು ನಿಮಗೆ ನೇರವಾಗಿ ಹೇಳ್ತಾ ಇದ್ದೀನಿ. ಬಹುಶಃ ಈ ಪ್ರಕರಣದ ವಿಚಾರದಲ್ಲಿ ರಾಜಕೀಯವನ್ನ ತರೋದು ಒಂದೇ ಪ್ರಶ್ನೆ, ಯಾಕೆ FIR ಅಲ್ಲಿ ಹೆಸರು ಉಲ್ಲೇಖ ಆಗಿಲ್ಲ? ನೋಡಿ, ಡೆತ್ ನೋಟ್ ಅಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ನಾನು ನಿಮ್ಗೆ ಹೇಳ್ತೀನಿ, ಇದೆಲ್ಲ ನಡೆದು ನಿಮಗೆ ಗೊತ್ತಿರಲಿ. ಮುಖ್ಯವಾಗಿ ಫೆಬ್ರವರಿಯಲ್ಲಿ FIR ಆಗುತ್ತೆ. ಯಾವುದು? ಯಾವ ಪ್ರಕರಣ? ವಿನಯ್ ಸೋಮಯ್ಯ ಮೇಲೆ FIR ಆಗುತ್ತೆ. ವಿಷಯ ಏನಂದ್ರೆ, ವಿನಯ್ ಸೋಮಯ್ಯ ಅಡ್ಮಿನ್ ಆಗಿರುವಂತ ಒಂದು ವಾಟ್ಸಪ್ ಗ್ರೂಪ್ ಮೂಲ ಅದು ಎಲ್ಲ ಶುರು ಆಗ್ಲಿಕ್ಕೆ, ಇಷ್ಟೆಲ್ಲ ಆಗ್ಲಿಕ್ಕೆ, ಒಂದು ಆತ್ಮಹತ್ಯೆಯವರೆಗೂ ಹೋಗ್ಲಿಕ್ಕೆ, ಎರಡನೇ ಆತ್ಮಹತ್ಯೆ ವಿಚಾರವನ್ನು ಕೂಡ ನಾನು ಹೇಳ್ತೀನಿ, ಯಾರ ಆತ್ಮಹತ್ಯೆ ಅಂತಲೂ ಕೂಡ ಹೇಳ್ತೀನಿ, ಯಾರದನ್ನ ಉಲ್ಲೇಖಿಸಿದ್ದಾರೆ ಅಂತ ಹೇಳ್ತೀನಿ. ಹಾಗೂ ನಿಮಗೆ ಹೇಳ್ತೀನಿ ನೋಡಿ, ಎರಡನೇ ಡೆತ್ ನೋಟ್ ವಿಚಾರ ಯಾರು ಚರ್ಚೆ ಮಾಡ್ತಾ ಇಲ್ಲ ಹೆಚ್ಚಿಗೆ, ಅದರ ವಿಚಾರವನ್ನು ಕೂಡ ನಾನು ನಿಮ್ಗೆ ಹೇಳ್ತೀನಿ. ಎರಡನೇ ಆತ್ಮಹತ್ಯೆ ಹಾಗೂ ಎರಡನೇ ಡೆತ್ ನೋಟ್ ಎರಡು ಕೂಡ ಚರ್ಚೆ ಆಗ್ಬೇಕಾದಂತ ಗಂಭೀರ ವಿಚಾರಗಳು. ಅದಕ್ಕೂ ಮೊದಲು ವಿನಯ್ ಸೋಮಯ್ಯ ಸಾವಿನ ಹಿನ್ನೆಲೆ ನಾನು ಚಿಕ್ಕದಾಗಿ ನಿಮಗೆ ವಿವರಿಸ್ಬಿಡ್ತೀನಿ. ನೋಡಿ, ಕೊಡಗಿನ ಸಮಸ್ಯೆಗಳು ಹಾಗೂ ಸಲಹೆ ಸೂಚನೆಗಳು ಅನ್ನುವಂತ ಒಂದು ವಾಟ್ಸಪ್ ಗ್ರೂಪ್, ಅದಕ್ಕೆ ಬಂದಂತ ಒಂದು ಸಂದೇಶವೇ ಇಷ್ಟೆಲ್ಲ ಆಗ್ಲಿಕ್ಕೆ ಮೂಲ. ಏನು?
ಪೊನ್ನಣ್ಣ ಅವರ ಫೋಟೋನ ಒಂದು ಟಾಯ್ಲೆಟ್ ಮೇಲೆ ಅಂಟಿಸಿದಂಥ ವಿವಾದ. ಆ ಫೋಟೋ ತೆಗೆದು ಈ ವಾಟ್ಸಪ್ ಗ್ರೂಪಿಗೆ ಹಾಕಿದ್ರು. ಅಲ್ಲಿಂದ ಶುರು ಆಗಿದ್ದು, ಕಡೆಗದು ಪೊನ್ನಣ್ಣವರೆಗೂ ಹೋಯ್ತದು. ಫೆಬ್ರವರಿಯಲ್ಲಿ ಕೋರ್ಟ್ನ ಆದೇಶದ ಅನ್ವಯ FIR ದಾಖಲಾಗುತ್ತೆ. ಯಾರು? ವಿನಯ್ ಸೋಮಯ್ಯ ಮೇಲೆ. ಇಲ್ಲಿ ವಿನಯ್ ಸೋಮಯ್ಯ ಆತ್ಮಹತ್ಯೆ ಮಾಡ್ಕೊಂಡಿರೋದ್ರಿಂದ ನಾನು ಅವರ ಹೆಸರನ್ನೇ ಪ್ರಮುಖವಾಗಿ ಉಲ್ಲೇಖಿಸಿ ಹೇಳ್ತಾ ಇದ್ದೀನಿ. ಅವರು BJP ಕಾರ್ಯಕರ್ತ ವಿನಯ್ ಸೋಮಯ್ಯ. ನೋಡಿ, FIR ನಲ್ಲಿ ಏನಾಗುತ್ತೆ, ಯಾವಾಗ ಇವ್ರ ಹೆಸರು ಉಲ್ಲೇಖ ಆಗುತ್ತೆ, ಕೋರ್ಟಿಗೆ ಹೋಗುತ್ತೆ. ಕೋರ್ಟಿಗೆ ಹೋದ ನಂತರ ಇವರಿಗೆ ಜಾಮೀನು ಕೂಡ ಮಂಜೂರಾಗುತ್ತೆ. ಜಾಮೀನಿಗೆ ಅಪ್ಲೈ ಮಾಡ್ತಾರೆ, ಮಂಜೂರಾಗುತ್ತೆ. ಆದರೆ ವಿನಯ್ ಸೋಮಯ್ಯ ಡೆತ್ ನೋಟಲ್ಲಿ ಉಲ್ಲೇಖಿಸಿರುವ ಪ್ರಕಾರ ಶುಕ್ರವಾರವೇ, ಅಂದ್ರೆ ಆ ವಾರದಲ್ಲಿ ಶುಕ್ರವಾರ ಇವರಿಗೆ ಜಾಮೀನು ಮಂಜೂರಾಗುತ್ತೆ. ಆದ್ರೆ ಶುಕ್ರವಾರ ಇವ್ರನ್ನ ಬಿಡುಗಡೆ ಮಾಡೋದಿಲ್ಲ. ಬೇಕಂತಲೇ ಸತಾಯಿಸಬೇಕು ಅಂತಾನೆ, ಕಿರುಕುಳ ಕೊಡಬೇಕು ಅಂತಾನೆ ಶನಿವಾರ ಬಿಡುಗಡೆ ಮಾಡಿದ್ರು ಅನ್ನುವ ಅರ್ಥದಲ್ಲಿ ಡೆತ್ ನೋಟಲ್ಲಿ ಬರೀತಾರೆ. ಅಂದ್ರೆ ಒತ್ತಡ ಇತ್ತು, ಶಾಸಕರ ಒತ್ತಡ ಇತ್ತು. ಶಾಸಕರ ತೀವ್ರ ಒತ್ತಡದ ಹಿನ್ನೆಲೆಯಲ್ಲಿ ನಮಗೆ ಪೊಲೀಸರಿಂದ ನಿರಂತರವಾಗಿ ಕಿರುಕುಳ ಆಗ್ತಾ ಇತ್ತು ಅನ್ನೋದನ್ನ ವಿನಯ್ ಸೋಮಯ್ಯ ಉಲ್ಲೇಖಿಸಿದ್ದಾರೆ. ನೀವು ಯೋಚನೆ ಮಾಡಿ ಎಷ್ಟರ ಮಟ್ಟಿಗೆ ಗಂಭೀರವಾಗಿದೆ ಪ್ರಕರಣ ಅಂತ ಹೇಳಿ. ನೋಡಿ, ಮತ್ತೆ ಅವ್ರು ಕೆಲವು ವಿಚಾರಗಳನ್ನ ಹೇಳಿದ್ದಾರೆ, ಬಹಳ ಭಾವನಾತ್ಮಕವಾಗಿ ಬರೆದಿದ್ದಾರೆ ಡೆತ್ ನೋಟ್ನ. ಕೆಲವು ವಿಚಾರಗಳನ್ನೆಲ್ಲ ಓದ್ತಾ ಇದ್ರೆ ಯಾರಿಗಾದ್ರೂ ಅಯ್ಯೋ ರಾಮ ಹೀಗೆಲ್ಲ ಆಯ್ತಾ ಅಂತ ಅನಿಸೋ ಆಗಿದೆ. ನೋಡಿ, ಕಳೆದ 2 ತಿಂಗಳಿನಿಂದ ನನ್ನ ಮನಸ್ಸು ನನ್ನ ಹತೋಟಿಯಲ್ಲೇ ಇಲ್ಲ. ಮತ್ತೆ ನನ್ನ ಮೇಲೆ ಕೇಸ್ ಆಯ್ತಲ್ಲ, FIR ಮಾಡಿದ್ರಲ್ಲ, ಅಂದ್ರೆ ವಿನಯ್ ಸೋಮಯ್ಯ ಹೇಳ್ತಾರೆ ಡೆತ್ ನೋಟಲ್ಲಿ, FIR ಆದ ದಿನದಿಂದ ಜಾಮೀನು ಆಗಿ ಹೊರ ಬರುವವರೆಗೂ ನನ್ನ ತಾಯಿ ಜೊತೆ ನನಗೆ ಮಾತನಾಡ್ಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಲಿಲ್ಲ. ನನ್ನ ತಾಯಿ ಜೊತೆ ಮಾತಾಡ್ಲಿಕ್ಕೆ ಆಗಲಿಲ್ಲ ನನಗೆ. ಅವ್ರು ಹೇಳ್ತಾರೆ ಮತ್ತೆ, ನಾವು ಏನು ಕೇಳಿದ್ವಿ, ಅಭಿವೃದ್ಧಿ ಬಗ್ಗೆ ಕೇಳಿದ್ವಿ. ಅಭಿವೃದ್ಧಿ ಬಗ್ಗೆ ಕೇಳಿದ್ರೆ ಕೇಸ್ ಹಾಕ್ತಾರೆ. ಕುಶಾಲನಗರದ ಸರ್ಕಾರಿ ಆಸ್ಪತ್ರೆಯ ಅಭಿವೃದ್ಧಿ ಬಗ್ಗೆ ಮಾತನಾಡಿದ್ರೆ ಮಂತರ್ಗೌಡ ಬೆದರಿಕೆ ಹಾಕ್ತಾರೆ ಫೋನ್ ಮಾಡಿ. ಡೆತ್ ನೋಟಲ್ಲಿ ಉಲ್ಲೇಖ ಆಗಿರೋದನ್ನ ಹೇಳ್ತಾರೆ. ಈ ರೀತಿ ಎಲ್ಲ ಬರಿತಾ ಹೋಗಿದ್ದಾರೆ. ನೋಡಿ, ಆ ವಾಟ್ಸಪ್ ಗ್ರೂಪ್ನ ಅಡ್ಮಿನ್ ಇವ್ರು ಆಗಿದ್ರಿಂದ, ನೋಡಿ ಮೆಸೇಜ್ ಹಾಕಿದ್ದು ಇವರಲ್ಲ, ಮೆಸೇಜ್ ಹಾಕಿದ್ದು ಬೇರೆಯವರು. ಆದರೆ ಇವರು ಅಡ್ಮಿನ್ ಅನ್ನುವ ಕಾರಣಕ್ಕಾಗಿ ಪೊಲೀಸರ ಮೇಲೆ ಒತ್ತಡ ಹೇರಿ ಇವ್ರ ಮೇಲೆ ಕೇಸ್ ಮಾಡಲಾಗುತ್ತೆ. ಅದು ಕೂಡ ಕೋರ್ಟ್ನಿಂದ ಆದೇಶವನ್ನು ಪಡೆದೇ FIR ಮಾಡಲಾಗುತ್ತೆ. ಇಷ್ಟೆಲ್ಲ ನಡೀತಾ ಇರುವಂಥದ್ದು ಇದು ರಾಜಕೀಯ ಪ್ರೇರಿತ ಅಂತ ಹೇಳ್ತಾರೆ ವಿನಯ್ ಸೋಮಯ್ಯ. ಮತ್ತೆ ನೋಡಿ, 2ನೇ ಆತ್ಮಹತ್ಯೆ ಅಂತ ಹೇಳಿದೆ ನಾನು. ಆ 2ನೇ ಆತ್ಮಹತ್ಯೆ ಬಗ್ಗೆ ಚರ್ಚೆ ನಡೀತಾ ಇಲ್ಲ ಅಂತ ಹೇಳಿದೆ ನಾನು. ವಿನಯ್ ಸೋಮಯ್ಯ ಆತ್ಮಹತ್ಯೆ ಬಗ್ಗೆ ಈಗ ನಾನೇ ನಿಮಗೆ ಉಲ್ಲೇಖಿಸ್ತಾ ಹೋದೆ, ಏನೇನೆಲ್ಲ ಹೇಳಿದರು ಡೆತ್ ನೋಟಲ್ಲಿ. ಮತ್ ನೋಡಿ, ಕೇವಲ ಪೊನ್ನಣ್ಣ ಹಾಗೂ ಮಂತರ್ಗೌಡ ಇಬ್ಬರೇ ಅಲ್ಲ, ತಣ್ಣೀರ್ ಮಹಿನಾ ಮಾತ್ರ ಅಲ್ಲ, ಹರೀಶ್ ಪೂವಯ್ಯ ಅವರಿಂದಲೂ ಕೂಡ ತನಗೆ ಕಿರುಕುಳ ಆಗಿದೆ. ಈ 4 ಹೆಸರನ್ನು ಕೂಡ ಉಲ್ಲೇಖಿಸಿದ್ದಾರೆ. ತನಗೆ ಯಾರ್ಯಾರಿಂದ ಕಿರುಕುಳ ಆಗಿದೆ ಅನ್ನೋದನ್ನ ಹೇಳುವಾಗ ಈ 4 ಹೆಸರನ್ನು ಕೂಡ ಡೆತ್ ನೋಟ್ ಅಲ್ಲಿ ಉಲ್ಲೇಖಿಸಲಾಗಿದೆ. 2ನೇ ಆತ್ಮಹತ್ಯೆ ಯಾವುದು? ಇದು ಬಹಳಷ್ಟು ಜನಕ್ಕೆ ಗೊತ್ತಿಲ್ಲದೆ ಇರುವಂತ ವಿಚಾರ. ನೋಡಿ, ಏನಾಗುತ್ತೆ, ಇದೇ ಡೆತ್ ನೋಟ್ ಅಲ್ಲಿ, ಯಾವ ಡೆತ್ ನೋಟ್ನ ವಿನಯ್ ಸೋಮಯ್ಯ ಈಗಾಗಲೇ ಬರೆದಿಟ್ಟು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರಲ್ಲ, ಅದೇ ಡೆತ್ ನೋಟ್ ಅಲ್ಲಿ ಒಂದು ಸೂಕ್ಷ್ಮವಾದ, ಅತ್ಯಂತ ಗಂಭೀರವಾಗಿ ಪರಿಗಣಿಸಬೇಕಾದಂತ ಮತ್ತೊಂದು ವಿಚಾರವನ್ನ ಹೇಳಿದ್ದಾರೆ. ಅದು ಪೊನ್ನಣ್ಣ ಹಾಗೂ ಮಂತರ್ಗೌಡ ಬಗ್ಗೆ ಅಲ್ಲ, ಈ 3ನೇ ತಣ್ಣೀರ್ ಮಹಿನಾ ಅಂತಲೇ ಒಂದು ಹೆಸರು ಬರುತ್ತಲ್ಲ, ಅದರಲ್ಲಿ 3ನೇ ಹೆಸರು ಕಾಂಗ್ರೆಸ್ನ ಮುಖಂಡ, ಸ್ಥಳೀಯ ಕಾಂಗ್ರೆಸ್ನ ಮುಖಂಡ, ಅವರ ಬಗ್ಗೆ ಒಂದು ಉಲ್ಲೇಖ ಆಗುತ್ತೆ ಇಲ್ಲಿ. ಬಹಳ ಗಂಭೀರವಾದ ವಿಚಾರ ಇದು. ಏನ್ ಹೇಳ್ತಾರೆ ಅವರು ನೋಡಿ, ಅವ್ರು ಹೇಳ್ತಾರೆ, ಈ ರೀತಿ ಟಾರ್ಗೆಟ್ ಆಗಿರೋನು ನಾನೇ ಮೊದಲಲ್ಲ. ತಣ್ಣೀರ್ ಮಹಿನಾ ಕಾರಣಕ್ಕಾಗಿ ಜೀವ ಕಳೆದುಕೊಳ್ಳುತ್ತಿರುವಂತ ಮೊಟ್ಟ ಮೊದಲ ವ್ಯಕ್ತಿ ನಾನಲ್ಲ. ಇದಕ್ಕಿಂತ ಮೊದಲು ಯಾವಾಗ ಅವರ ಪತ್ನಿ ಆಸ್ಪತ್ರೆಗೆ ಸೇರಿದ್ರಲ್ಲ, ಅದೇ ದಿನ ಮತ್ತೊಂದು ಆತ್ಮಹತ್ಯೆ ನಡೀತು. ಅದಕ್ಕೆ ಕಾರಣ ಏನು ಅಂತ ಅವ್ರನ್ನೇ ಕೇಳಿ ಬರೆದಿದ್ದಾರೆ. ಅವ್ರನ್ನೇ ಕೇಳಿ ಗೊತ್ತಾಗ್ಬಿಡುತ್ತೆ. ಈ ಬಗ್ಗೆಯೂ ಕೂಡ ತನಿಖೆ ಆಗಬೇಕು, ಆ ಪ್ರಕರಣದ ಬಗ್ಗೆಯೂ ಕೂಡ ತನಿಖೆ ಆಗಬೇಕು ಅಂತ ಹೇಳ್ತಾರೆ. ಅಂದರೆ ತಣ್ಣೀರ್ ಮಹಿನಾ ಅವರ ಪತ್ನಿ ಆಸ್ಪತ್ರೆಗೆ ಸೇರಿದ ದಿನ ಮತ್ತೊಂದು ಆತ್ಮಹತ್ಯೆ ಆಗಿದೆ. ನಾ ಹೇಳಿದ್ನಲ್ಲ, 2ನೇ ಆತ್ಮಹತ್ಯೆ, ಇದೇ ಆತ್ಮಹತ್ಯೆ ಡೆತ್ ನೋಟ್ ಅಲ್ಲಿ ಉಲ್ಲೇಖ ಆಗಿದೆ. ಆ ಆತ್ಮಹತ್ಯೆ ಬಗ್ಗೆಯೂ ಕೂಡ ತನಿಖೆ ಆಗಬೇಕು ಅಂತ ಸ್ವತಃ ವಿನಯ್ ಸೋಮಯ್ಯ ಡೆತ್ ನೋಟ್ ಅಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇದಕ್ಕಿಂತ ಇನ್ನೇನ್ ಬೇಕು? ನಾ ಹೇಳಿದ್ನಲ್ಲ, ಇದು ಅಗೀತಾ ಬಗೀತಾ ಹೋದ್ರೆ ಇನ್ನು ಏನೇನೆಲ್ಲ ಇದೆಯೋ ಇದ್ರೊಳಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನೋಡಿ, ಅಲ್ಲಿ ತಣ್ಣೀರ್ ಮಹಿನಾ ಕನೆಕ್ಟ್ ಮಾಡಿ ಅದನ್ನ ಉಲ್ಲೇಖ ಮಾಡಿದ್ದಾರೆ ಆತ್ಮಹತ್ಯೆನ. ಪೊಲೀಸರು ಅದನ್ನು ಕೂಡ ಬಹುಶಃ ಇದೇ ಡೆತ್ ನೋಟ್ ಅನ್ನ ಆಧಾರವಾಗಿಟ್ಕೊಂಡು, ಈಗೇನು ವಿನಯ್ ಸೋಮಯ್ಯ ಪ್ರಕರಣವನ್ನ FIR ಮಾಡಿದಾರೋ ಆ ಪ್ರಕರಣವೂ ಕೂಡ FIR ಆಗ್ಬೇಕಾಗುತ್ತೆ. ಅದರ ಬಗ್ಗೆಯೂ ಕೂಡ ತನಿಖೆ ಆಗ್ಬೇಕಾಗುತ್ತೆ.
ಅದರ್ವೈಸ್ ನೋಡಿ, ಪ್ರತಿಯೊಂದು ಜೀವವೂ ಜೀವವೇ ಅಲ್ವಾ? ಯಾವ ಕಾರಣಕ್ಕಾಗಿ ಆತ್ಮಹತ್ಯೆ ಆಯಿತು? ಬೇಕಲ್ವಾ? ತನಿಖೆ ಆಗ್ಬೇಕೋ ಬೇಡವೋ? ಸೊ ಆ ದೃಷ್ಟಿಯಿಂದ ನೋಡೋದಾದ್ರೆ ವಿನಯ್ ಸೋಮಯ್ಯ ಅದೇ ಡೆತ್ ನೋಟಲ್ಲಿ ಈ ಪ್ರಕರಣವನ್ನು ಉಲ್ಲೇಖಿಸಿದ್ದಾರೆ. ಮತ್ತೆ ಹೇಳ್ತಾರೆ ಇದೆಲ್ಲವೂ ಕೂಡ ರಾಜಕೀಯ ಪ್ರೇರಿತ, ಈ ರಾಜಕೀಯ ದುರುದ್ದೇಶದಿಂದ ನನ್ನ ಏನ್ ಟಾರ್ಗೆಟ್ ಮಾಡಲಾಯ್ತು ಅದೇ ಕಾರಣಕ್ಕಾಗಿ ನಾನು ಆತ್ಮಹತ್ಯೆ ಮಾಡಿಕೊಳ್ಳುವಂತ ಪರಿಸ್ಥಿತಿ ಬಂತು ಅನ್ನೋ ಅರ್ಥದಲ್ಲೇ ಇಡೀ ಡೆತ್ ನೋಟ್ನ ಸತ್ವ ಇದೆ. ನಾ ಹೇಳಿದೆ ಮತ್ತೆ ಎರಡನೇ ಡೆತ್ ನೋಟ್, ಎರಡನೇ ಆತ್ಮಹತ್ಯೆ ಯಾವುದು ಅಂತ ನಾನು ನಿಮ್ಗೀಗ ಹೇಳಿದೆ. ಹಾಗಾದ್ರೆ ಎರಡನೇ ಡೆತ್ ನೋಟ್ ಯಾವುದು ನೋಡಿ? ಇದು ಮತ್ತೊಂದು ಟ್ವಿಸ್ಟ್, ಇದು ಬಿಗ್ಗೆಸ್ಟ್ ಟ್ವಿಸ್ಟ್ ಅಂತ ಅನ್ಕೊಳ್ಳಿ. ಯಾಕಂದ್ರೆ ನೋಡಿ, ಬಹುಶಃ ವಿನಯ್ ಸೋಮಯ್ಯ ಸುಮ್ಮನೆ ಆತ್ಮಹತ್ಯೆ ಮಾಡ್ಕೊಂಡಿಲ್ಲ, ಯಾವುದೋ ಒಂದು ಕೆಟ್ಟಗಳಿಗೆ ಮಾಡ್ಕೊಂಡ್ಬಿಟ್ರು ಅಂತಲ್ಲ, ಬಹಳ ಪ್ರಿಪೇರ್ ಆಗಿ ಮಾಡ್ಕೊಂಡಿದ್ದಾರೆ. ಅವ್ರು ಹೇಳ್ತಾರಲ್ಲ, ಕಳೆದ 2 ತಿಂಗಳಿಂದ ನನ್ನ ಮನಸ್ಸು ನನ್ನ ಹತೋಟಿಯಲ್ಲೇ ಇರಲಿಲ್ಲ, ಅಷ್ಟರ ಮಟ್ಟಿಗೆ ಕಿರುಕುಳ ಅಂತ ಹೇಳ್ತಾರೆ. ಹಾಗೆ ಡೆತ್ ನೋಟ್ ಬರೆದಿರುವಂತಹ ವಿನಯ್ ಸೋಮಯ್ಯ ಮತ್ತು ಒಂದು ಡೆತ್ ನೋಟ್ ಬರೆದಿದ್ದಾರೆ, ನೇರವಾಗಿ ತಮ್ಮ ಪತ್ನಿಯನ್ನ ಉಲ್ಲೇಖಿಸಿ ಪತ್ನಿಗೆ ಆ ಡೆತ್ ನೋಟ್ ಅನ್ನ ಬರೆದಿದ್ದಾರೆ. ಏನಿದೆ ಆ ಡೆತ್ ನೋಟ್ ಅಲ್ಲಿ? ಏನಿದೆ ನೋಡಿ, ಅದರಲ್ಲಿ ಅವ್ರು ಬರೀತಾರೆ, ಬಹಳ ಭಾವುಕವಾಗಿ ಬರೆದಿದ್ದಾರೆ, ನನ್ನ ಕ್ಷಮಿಸ್ಬಿಡು ಅಂತ ಹೇಳ್ತಾರೆ, ಮಗುನ್ ಚೆನ್ನಾಗಿ ನೋಡ್ಕೊ ಅಂತ ಹೇಳ್ತಾರೆ. ಸಿ ಆತ್ಮಹತ್ಯೆ ಮಾಡಿಕೊಳ್ಳುವವರ ಮನಸ್ಥಿತಿ ನೋಡಿ, ಆ ಸಂದರ್ಭದಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳೇಬಾರದು, ಆದರೆ ಮಾಡಿಕೊಳ್ಳುವ ಸಂದರ್ಭದಲ್ಲಿ ಅವ್ರು ಬರೆದಿರುವಂತ 2 ಡೆತ್ ನೋಟ್ ಅಂದ್ರೆ ಎಷ್ಟರ ಮಟ್ಟಿಗೆ ಅವರು ಮಾನಸಿಕವಾಗಿ ಸಿದ್ಧರಾಗಿ ಈ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅನ್ನೋದಕ್ಕೆ. ಮತ್ತೆ ಹೇಳ್ತಾರೆ, ನನಗೆ FIR ಮಾಡಿ ನಿರಂತರವಾಗಿ ಕಿರುಕುಳ ಕೊಡ್ತಾ ಇದ್ದಾರೆ, ನಂತರ ಸಹಿಸ್ಲಿಕ್ಕೆ ಆಗ್ತಾ ಇಲ್ಲ, ಪೊಲೀಸರಿಂದ ನಿರಂತರವಾಗಿ ನನಗೆ ತೊಂದರೆ ಆಗ್ತಾ ಇದೆ. ಡೆತ್ ನೋಟಲ್ಲಿ ಉಲ್ಲೇಖಿಸಿರೋದು ಅವರ ಪತ್ನಿಗೆ ಬರೆದಿರುವಂತ ಡೆತ್ ನೋಟಲ್ಲಿ. ನನ್ನ ಮೇಲೆ ರೌಡಿ ಶೀಟರ್ ತೆಗಿತೀರಿ ಅಂತಲಿ ಬೆದರಿಕೆ ಹಾಕಿದ್ದಾರೆ. ಅಂದ್ರೆ ವಿನಯ್ ಸೋಮಯ್ಯ ಮೇಲೆ ರೌಡಿ ಶೀಟರ್ನ ಓಪನ್ ಮಾಡ್ತೀವಿ ಅಂತಲಿ ಬೆದರಿಕೆ ಹಾಕಿದ್ರಂತೆ ಪೊಲೀಸರು. ಡೆತ್ ನೋಟಲ್ಲಿ ಉಲ್ಲೇಖಿಸಿದ್ದಾರೆ. ನನ್ನ ವಿರುದ್ಧದ ಕೇಸ್ಗೆ ಸ್ಟೇ ಇದೆ, ಕೋರ್ಟ್ನಿಂದ ತಡೆಯಾಜ್ಞೆ ಇದೆ, ಆದರೂ ಕೂಡ ಪೊಲೀಸರು ನಿರಂತರವಾಗಿ ಕಿರುಕುಳ ಕೊಡ್ತಾ ಇದ್ದಾರೆ ಅಂತ ಹೇಳಿ ಡೆತ್ ನೋಟಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅಂದ್ರೆ ತಾನು ಯಾವ ಕಾರಣಕ್ಕಾಗಿ ಆತ್ಮಹತ್ಯೆ ಮಾಡಿಕೊಳ್ಳುವಂತ ಪರಿಸ್ಥಿತಿಗೆ ಬಂದಿದ್ದೇನೆ ಅನ್ನೋದನ್ನೆಲ್ಲ ಅವರು ವಿವರಿಸ್ತಾ ಹೋಗಿದ್ದಾರೆ. ಈ ರೀತಿ ಇದು ರಾಜಕೀಯ ಪ್ರೇರಿತ FIR, ನನ್ನ ಸಮಾಜಕ್ಕೆ ಕಿಡಿಗೇಡಿ ಅಂತ ಹೇಳಿ ಪ್ರಚಾರ ಮಾಡ್ತಾ ಇದ್ದಾರೆ, ಆ ರೀತಿ ಪರಿಚಯಿಸ್ತಾ ಇದ್ದಾರೆ ಅವ್ರು ಬರೆದಿರುವಂಥದ್ದು. ಹಾಗೆ ತನ್ನೀರ್ ಮಹೀನಾ ಅವರೇ ನನ್ನ ಸಾವಿಗೆ ನೇರ ಕಾರಣ, ಅದರ ಉಲ್ಲೇಖ ಆಗಿರುವಂಥದ್ದು. ನನ್ನ ಜೀವದ ಜೊತೆ ಆಟ ಆಡಿದ್ದು ತನ್ನೀರ್ ಮಹೀನಾ ಅಂತ ಹೇಳಿ ನೇರವಾಗಿ ಉಲ್ಲೇಖ ಮಾಡಿದ್ದಾರೆ. ಈಗ ಹೇಳಿ, ಒಂದು ಆತ್ಮಹತ್ಯೆ ಆಗಿರುವಂಥದ್ದು 2 ಆತ್ಮಹತ್ಯೆ, ಅದು ಕೂಡ ತನ್ನೀರ್ ಮಹೀನಾ ಹೆಸರನ್ನ ಉಲ್ಲೇಖಿಸಿ ಅವರ ಪತ್ನಿ ಆಸ್ಪತ್ರೆಗೆ ದಾಖಲಾಗಿರುವಂತ ಹೊತ್ತಿನಲ್ಲೇ ಆಗ ಆತ್ಮಹತ್ಯೆ ಮಾಡಿಕೊಂಡಂತ ಇನ್ನೊಬ್ಬರು ಯಾರು, ಯಾವ ಕಾರಣಕ್ಕಾಗಿ, ಏನ್ ನಡೆದಿತ್ತು, ತನಿಖೆ ಆಗಲೇಬೇಕು, ನೋ ಡೌಟ್ ಇನ್ ದಟ್. ನೋಡಿ, ಮುಖ್ಯಮಂತ್ರಿಗಳು ದೆಹಲಿಯಿಂದ ಬರ್ತಾ ಇದ್ದ ಹಾಗೆ ಮೊಟ್ಟ ಮೊದಲಿಗೆ ಈ ಪ್ರಕರಣದ ಸಂಪೂರ್ಣ ವಿವರಣೆಯನ್ನು ಪಡ್ಕೊಂಡಿದ್ದಾರೆ. ಇನ್ನೊಂದು ಕಡೆ ಮಂತರಗೌಡ ನನ್ನ ಹೆಸರು ಯಾಕೆ ಉಲ್ಲೇಖ ಮಾಡಿದಾರೋ ಗೊತ್ತಿಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಈ ಕಡೆ ಪೊನ್ನಣ್ಣ ವಾಟ್ಸಪ್ ಅಲ್ಲಿ ಬಂದಂತ ಮೆಸೇಜ್ನ ಯಾರಾದರೂ ಸಾಕ್ಷಿಯಾಗಿ ಪರಿಗಣನೆ ಮಾಡ್ಲಿಕ್ಕೆ ಸಾಧ್ಯವಾ ಅನ್ನುವ ಅರ್ಥದಲ್ಲಿ ಮಾತನಾಡಿದ್ದಾರೆ. ನನ್ನ ಪಾತ್ರ ಏನೂ ಇಲ್ಲ ಅಂತ ಹೇಳ್ತಿದ್ದಾರೆ. ಸಹಜವಾಗಿ ಬರುವಂತ ಹೇಳಿಕೆಗಳಿವು. ಆದರೆ ಪೊಲೀಸರ ತನಿಖೆ, ಈಗ ಬಿಜೆಪಿಯವರು ಹೋರಾಟ ಆರಂಭ ಮಾಡಿದ್ದಾರೆ, CBI ತನಿಖೆ ಕೊಡಬೇಕು ಅಂತ ಒತ್ತಾಯ ಮಾಡ್ತಿದ್ದಾರೆ. ನ್ಯಾಯ ಮುಖ್ಯ, ಇಲ್ಲಿ ನ್ಯಾಯ ಮುಖ್ಯ. ನೀವು ನ್ಯಾಯಾಂಗ ತನಿಖೆ ಮಾಡಿಸ್ತಿರೋ, CBI ತನಿಖೆ ಮಾಡಿಸ್ತಿರೋ, ಜೀವಗಳು ಹೋಗಿವೆ, ಆ ಹೋದ ಜೀವಗಳಿಗೆ ನ್ಯಾಯ ಸಿಗಲೇಬೇಕಿದೆ. ಮತ್ತೊಂದು ಜೀವ ಹೋಗಬಾರ್ದು ಅಂದ್ರೆ ನ್ಯಾಯಯುತವಾಗಿ ಈ ಪ್ರಕರಣದ ತನಿಖೆ ಆಗಲೇಬೇಕು. ಆ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಇದನ್ನ ಅತ್ಯಂತ ಗಂಭೀರವಾಗಿ ಪರಿಗಣಿಸಬೇಕು, ಕೇವಲ ರಾಜಕೀಯದ ಚೌಕಟ್ಟಿನಲ್ಲಿ ನೋಡತಕ್ಕದ್ದಲ್ಲ. ನಾ ಹೇಳಿದೆ, ಈಶ್ವರಪ್ಪನವರ ಪ್ರಕರಣ ಆದಾಗ ನಾವೇ ಲೈವ್ ರಿಪೋರ್ಟಿಂಗ್ ಮಾಡಿ ಅವ್ರು ರಾಜೀನಾಮೆ ಕೊಡೋವರೆಗೂ ಬಿಡಲಿಲ್ಲ. ಈಗ ನೈತಿಕ ಹೊಣೆಗಾರಿಕೆ ಅನ್ನೋದು ಇವ್ರಿಗೆ ಬರೋದಿಲ್ವಾ? ಮಾರಲ್ ರೆಸ್ಪಾನ್ಸಿಬಿಲಿಟಿ ಅನ್ನೋದು ಇರೋದಿಲ್ವಾ? ಅವರಿಗೊಂದು ನ್ಯಾಯ, ಇವರಿಗೊಂದು ನ್ಯಾಯವ? ಎಲ್ರಿಗೂ ಒಂದೇ ನ್ಯಾಯ ಅಪ್ಲೈ ಆಗ್ಬೇಕೋ ಬೇಡ? ಈ ದೇಶದಲ್ಲಿ ಎಲ್ರಿಗೂ ಒಂದೇ ಕಾನೂನು ಇದೆಯೋ ಇಲ್ವೋ? ನಮ್ಮ ದೇಶದಲ್ಲಿರುವಂಥದ್ದು ಒಂದೇ ಸಂವಿಧಾನ ಹೌದೋ ಅಲ್ವೋ? ಏನ್ ಹೇಳ್ತೀರಿ? ತಪ್ಪಿತಸ್ಥರಿಗೆ ಶಿಕ್ಷೆ ಆಗ್ಬೇಕಾ ಬೇಡ? ಈ ಪ್ರಕರಣದ ತನಿಖೆ ಆಗ್ಬೇಕಾ ಬೇಡವಾ? FIR ನಲ್ಲಿ ಶಾಸಕರ ಹೆಸರು ಉಲ್ಲೇಖ ಆಗ್ಬೇಕಾ ಆಗ್ಬಾರ್ದ? ಯಾವ ತನಿಖೆ ಆದ್ರೆ ನ್ಯಾಯ ಸಿಗ್ಬಹುದು ಅಂತ ನೀವು ಪರಿಭಾವಿಸ್ತೀರಿ? ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವು ಇನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.